ಮೂಡ ಹಗರಣ ಸಂಪುಟ ಸರ್ವ ನಿರ್ಣಯ ರಾಜ್ಯಭವನ ವರ್ಸಸ್ ರಾಜ್ಯ ಸರ್ಕಾರ ಸಂಘರ್ಷ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿಎಂ ಭಾವುಕ. ಇದು ಚದುರಂಗದ ಮೊದಲ ಸ್ಟೋರಿ. ಸಿಎಂ ಕುರ್ಚಿಗೆ ಕಂಟಕ. ರಾಜ್ಯ ಸರ್ಕಾರ ಹಾಗೂ ರಾಜಭವನದ ನಡುವೆ ಈಗ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತ ಒಂದು ಸಂಘರ್ಷ ಏರ್ಪಟ್ಟಿದೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅನ್ನುವಂತಹ ಒಂದು ಅನ್ನುವಂತಹ ಒಂದು ದೂರನ್ನ ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಲಾಗಿದೆ. ಅಂಥದ್ದೊಂದು ಮನವಿ ಬರ್ತಾ ಇದ್ದಂತೆ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ರಾಜ್ಯಪಾಲರ ನೋಟಿಸನ್ನು ವಿರೋಧಿಸಿ ಸಂಪುಟ ನಿರ್ಣಯವನ್ನು ಕೈಗೊಂಡಿದೆ. ರಾಜ್ಯಪಾಲರು ನೋಟಿಸ್ ಹಿಂಪಡೆಯುವಂತೆ ಒಮ್ಮತದ ನಿರ್ಣಯವನ್ನ ಈ ಒಂದು ಕ್ಯಾಬಿನೆಟ್ ಸಭೆಯ ನಿರ್ಣಯದಲ್ಲಿ ಕೈಗೊಳ್ಳಲಾಗಿದೆ. ಒಮ್ಮತದ ನಿರ್ಣಯವನ್ನ ಕೈಗೊಂಡಿರುವಂಥದ್ದು ಕ್ಯಾಬಿನೆಟ್ನಲ್ಲಿ ರಾಜ್ಯಪಾಲರು ಯಾವ ನೋಟನ್ನು ಕಳಿಸಿದಾರೋ, ಯಾವ ಶೋಕಾಸ್ ನೋಟಿಸನ್ನು ಕಳಿಸಿದಾರೋ ಅದನ್ನು ವಾಪಸ್ ಪಡಿಬೇಕು ಅನ್ನುವಂತಹ ಒಂದು ನಿರ್ಣಯವನ್ನ ಕೈಗೊಂಡಿದ್ದಾರೆ. ಅದಕ್ಕೆ ಕಾರಣಗಳನ್ನು ಕೂಡ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ಇವತ್ತು ತಾವು ಸಂಪುಟ ಸಭೆಯಲ್ಲಿ ಭಾಗಿಯಾಗದೆ ತಮಗೆ ದತ್ತವಾಗಿರುವಂತಹ ಅಧಿಕಾರವನ್ನು ಬಳಸಿಕೊಂಡು ಉಪಮುಖ್ಯಮಂತ್ರಿಯವರಿಗೆ ಇವತ್ತಿನ ಕ್ಯಾಬಿನೆಟ್ ಸಭೆಯನ್ನು ನಡೆಸುವಂತೆ ಅವರಿಗೆ ಆ ಒಂದು ಸೂಚನೆಯನ್ನು ಕೊಟ್ಟು ಅದರ ಮೂಲಕವಾಗಿ ಉಪಮುಖ್ಯಮಂತ್ರಿಯವರ ಮೂಲಕವಾಗಿ ಕ್ಯಾಬಿನೆಟ್ ಸಭೆಯನ್ನು ನಡೆಸಿದ್ದಾರೆ. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಅವರ ವಿರುದ್ಧದ ಪ್ರಕರಣಕ್ಕೆ ಅವರೇ ಜಡ್ಜ್ ಆಗಬಾರದು, ಅವರ ವಿರುದ್ಧದ ನೋಟಿಸ್ಗೆ ಅವರೇ ಉತ್ತರ ಕೊಡುವಂತಾಗಬಾರದು, ಅವರೇ ರಿಜೆಕ್ಟ್ ಮಾಡುವಂಥ ಮನವಿಯನ್ನು ಮಾಡಬಾರದು ಅನ್ನುವಂತಹ ಒಂದು ನಿರ್ಣಯಕ್ಕೆ ಬಂದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿದ್ರು. ಹಾಗಾದರೆ ಮುಖ್ಯಮಂತ್ರಿಯವರ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲಿ ಯಾವ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಮೊದಲಿಗೆ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ಇವತ್ತು ನಡೆದಿರುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ರಾಜ್ಯಪಾಲರ ನೋಟಿಸ್ ವಿರೋಧಿಸಿ ಸಂಪುಟ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿದೆ ಮತ್ತು ಆ ನಿರ್ಣಯವನ್ನು ರಾಜ್ಯಪಾಲರಿಗೂ ಕೂಡ ರವಾನೆ ಮಾಡ್ತಾ ಇದೆ. ರಾಜ್ಯಪಾಲರ ನೋಟಿಸನ್ನು ವಿರೋಧಿಸಿ ರಾಜ್ಯಪಾಲರು ನೋಟಿಸ್ ಹಿಂಪಡಿಬೇಕು, ಇಂತಹ ನೋಟಿಸ್ ಕೊಡುವಂಥದ್ದು ಸಮಂಜಸ ಅಲ್ಲ ಅನ್ನುವಂಥದ್ದನ್ನು ಆ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಅದರ ಪ್ರಕಾರವಾಗಿ ಒಂದು ನಿರ್ಣಯವನ್ನು ಕ್ಯಾಬಿನೆಟ್ನಲ್ಲಿ ಅಂಗೀಕಾರ ಮಾಡಲಾಗಿದೆ. ಸುದೀರ್ಘ ನಿರ್ಣಯ ಮಾಡಿ ಒಪ್ಪಿಗೆಯನ್ನು ಕೊಟ್ಟಿದೆ ಕ್ಯಾಬಿನೆಟ್. ಅಂದರೆ ನಿರ್ಣಯವನ್ನು ಒನ್ಲೈನ್ ರೆಸೊಲ್ಯೂಷನ್ ಅಂತೇಳಿ ಹಲವರು ಹೇಳ್ತಾ ಇದ್ರು. ನ್ಯೂಸ್ 18 ಆರಂಭದಲ್ಲಿ ಹೇಳಿತ್ತು, ಇದು ಒನ್ಲೈನ್ ರೆಸೊಲ್ಯೂಷನ್ ಅಲ್ಲ, ಇದು ಪ್ರತಿಯೊಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಬೇಕಾಗುತ್ತೆ. ಯಾಕಂದರೆ ನಾಳೆ ದಿವಸ ರಾಜ್ಯಪಾಲರು ಇವರು ಒನ್ಲೈನ್ ರೆಸೊಲ್ಯೂಷನನ್ನು ಕಳಿಸಿದ ತಕ್ಷಣ ಅದನ್ನು ರಿಜೆಕ್ಟ್ ಮಾಡೋದಕ್ಕೆ ಬಹಳ ಸುಲಭವಾದಂಥ ಕಾರಣಗಳಿರ್ತವೆ. ಆದರೆ ಅಲ್ಲಿ ರಾಜ್ಯಪಾಲರ ಮೇಲೂ ಕೂಡ ಒತ್ತಡವನ್ನು ಹೆಚ್ಚಳ ಮಾಡಬೇಕಾಗತ್ತೆ. ನೀವು ನಿರ್ಣಯವನ್ನು ಕ್ಯಾಬಿನೆಟ್ ಕೈಗೊಂಡಿರುವಂತಹ ನಿರ್ಣಯವನ್ನು ರಿಜೆಕ್ಟ್ ಮಾಡಿದ್ದೇ ಹೌದು ಅಂತ ಹೇಳಿದ್ರೆ ಏನು ಕಾರಣ ಅನ್ನುವಂಥ ನಿಖರವಾಗಿ ಕೊಡಬೇಕಾಗತ್ತೆ. ಮತ್ತು ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಅಲಿಗೇಷನನ್ನು ಬರೋದಕ್ಕೆ ಪೂರಕವಾಗಿರುವಂಥ ಅಂಶಗಳು ಇದಾವ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಈಗ ಸಿದ್ದರಾಮಯ್ಯನವರ ಹೆಂಡತಿಗೆ ಸೈಟ್ ಹಂಚಿಕೆ ಆಗಿದೆ, ಅದರಲ್ಲಿ ಸಿದ್ದರಾಮಯ್ಯನವರ ನಿರ್ಣಯ ಏನಾದರೂ ಕಾರಣ ಆಗಿದೆಯಾ, ಸಿದ್ದರಾಮಯ್ಯನವರು ಅದಕ್ಕೆ ಸಂಬಂಧಪಟ್ಟಂತಹ ಕ್ಯಾಬಿನೆಟ್ ನೋಟನ್ನು ಏನಾದರೂ ಹಾಕಿದಾರಾ, ಅಥವಾ ಯಾವುದೇ ಸ್ವರೂಪದಲ್ಲಿ ಅವರು ತಮ್ಮ ಒತ್ತಡವನ್ನು ಹೇರಿರುವಂತಹ ವಿಚಾರ ಇದೆಯಾ, ಈ ಎಲ್ಲ ಪ್ರಶ್ನೆಗಳು ಕೂಡ ಬರ್ತವೆ. ಇದೇ ಅಸ್ತ್ರವನ್ನು ಈಗ ಸಿದ್ದರಾಮಯ್ಯನ ಪರವಾಗಿ ಪ್ರಯೋಗ ಮಾಡಲಾಗಿದೆ. ಗವರ್ನರ್ ಅವರಿಗೆ ಕಾನೂನು ಮೂಲಕ ಉತ್ತರಕ್ಕೂ ಕೂಡ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಅಂದರೆ ಕಾನೂನಾತ್ಮಕವಾದಂತಹ ಒಂದು ಉತ್ತರವನ್ನು ಕೊಡುವಂಥದ್ದಕ್ಕೂ ಕೂಡ ಈಗಾಗಲೇ ಕ್ಯಾಬಿನೆಟ್ ನಿರ್ಣಯವನ್ನು ಕೈಗೊಂಡಿರುವಂಥದ್ದು. ಪ್ರತಿಯೊಂದು ಅಂಶಕ್ಕೆ ಪಾಯಿಂಟ್ ಬೈ ಪಾಯಿಂಟ್ ಏನೇನು ವಿಚಾರಗಳಿದ್ದಾವೆ ಅನ್ನುವಂಥದ್ದನ್ನು ಇಟ್ಕೊಂಡಿನೇ ಇವರು ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಕೈಗೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ರಾಜ್ಯಪಾಲರ ನೋಟಿಸ್, ರಾಜ್ಯಪಾಲರೇನು ತಮಗೊಂದು ದೂರು ಬಂದ ತಕ್ಷಣವೇ ಈ ರೀತಿಯಾಗಿ ಮುಖ್ಯಮಂತ್ರಿಗೆ ಶೋಕಾಸ್ ನೋಟಿಸ್ ಕೊಡೋದಿದೆಯಲ್ಲ, ಈ ಪ್ರಕ್ರಿಯೆಯ ಬಗ್ಗೆ, ರಾಜ್ಯಪಾಲರ ಇಂಥ ನಿಲುವಿನ ಬಗ್ಗೆ, ರಾಜ್ಯಪಾಲರು ಕಳಿಸಿರುವಂಥ ನೋಟಿಸ್ನ ಬಗ್ಗೆ ಸಂಪುಟ ಸಭೆ ತೀವ್ರ ಅತೃಪ್ತಿಯನ್ನು ವ್ಯಕ್ತಪಡಿಸಿದೆ. ಈ ಮೂಲಕ ನೇರವಾದಂತಹ ಸಂಘರ್ಷದ ವಿಚಾರ ಏನಿದೆಯಲ್ಲ, ಇದು ಏನು ಪ್ರಜಾಸತ್ತಾತ್ಮಕ ಚೌಕಟ್ಟಿನಲ್ಲಿ ಇಲ್ಲಿ ಕ್ಯಾಬಿನೆಟ್ ತೆಗೆದುಕೊಳ್ಳುವಂತಹ ತೀರ್ಮಾನ, ಅದು ವ್ಯಕ್ತಪಡಿಸುವಂಥ ಅತೃಪ್ತಿ, ಇದು ಅತ್ಯಂತ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಇದೇ ಕಾರಣಕ್ಕಾಗಿ ತೀವ್ರ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ನೋಟಿಸ್ನಲ್ಲಿ ಬಳಸಿದ ಪದ ಮತ್ತು ಒಕ್ಕಣಿಗೆಗೂ ಕೂಡ ಆಕ್ಷೇಪವನ್ನು ಎತ್ತಲಾಗಿದೆ. ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸನ್ನು ಕೊಟ್ಟು ಅದರ ಮೂಲಕವಾಗಿ ನೀವು ಏನು ನಿರ್ಣಯವನ್ನು, ನಿಮ್ಮ ಮೇಲಿರುವಂತಹ ಈ ಅಲಿಗೇಷನ್ಸ್ಗಳ ಬಗ್ಗೆ ನೀವೇನು ಹೇಳ್ತೀರಿ ಅನ್ನುವಂತಹದಕ್ಕೆ ಸಂಬಂಧಪಟ್ಟಂಥ ನೋಟಿಸನ್ನೇನು ರಾಜ್ಯಪಾಲರು ಕೊಟ್ಟಿದ್ದಾರಲ್ಲ, ಅದರಲ್ಲಿರುವಂಥ ಒಕ್ಕಣೆ, ಅಂದರೆ ಅದರಲ್ಲಿರುವಂತಹ ಬರಹಗಳು, ಅದರಲ್ಲಿರುವಂಥ ಕಂಟೆಂಟ್ ಇದೆಯಲ್ಲ, ಆ ಕಂಟೆಂಟ್ ಬಗ್ಗೆ ಮತ್ತು ಅದರಲ್ಲಿ ಬಳಸಲಾಗಿರುವಂಥ ಪದದ ಬಗ್ಗೆ
ಆ ಕಂಟೆಂಟು ಮತ್ತು ಅಲ್ಲಿರುವಂತಹ ಪದಗಳ ಬಗ್ಗೆಯೂ ಕೂಡ ತೀವ್ರ ಸ್ವರೂಪದ ಆಕ್ಷೇಪವನ್ನು ಕ್ಯಾಬಿನೆಟ್ ಕೈಗೊಂಡಿರುವಂಥದ್ದು, ವ್ಯಕ್ತಪಡಿಸಿರುವಂಥದ್ದು. ಟಿ.ಜೆ. ಅಬ್ರಹಾಂ ಎತ್ತಿರುವ ಆರೋಪಗಳಿಗೂ ಕೂಡ ಇದೇ ಸಂದರ್ಭದಲ್ಲಿ ಉತ್ತರವನ್ನು ಕೊಡಲಾಗಿದೆ. ಅಂದರೆ ನಾನು ಆಗಲೇ ಹೇಳಿದೆ, ಮುಖ್ಯಮಂತ್ರಿಯವರ ನೇರ ಭಾಗಿದಾರಿಕೆ, ಅವರ ನೇರ ಇನ್ವಾಲ್ವ್ಮೆಂಟ್, ಅವರು ಬರೆದಿರಬಹುದಾಗಿರುವಂತಹ ಯಾವುದೇ ನೋಟ್ ಇರಬಹುದು, ಆದರೆ ಕಡತಗಳ ಮೂಮೆಂಟ್ನ ಸಂದರ್ಭದಲ್ಲಿ ಟಿಪ್ಪಣಿಯನ್ನು ಬರೀತಾರೆ, ಇದನ್ನು ಹಿಂಗೇನೆ ಮಾಡಿ ಅಂತ ಹೇಳಿ 50-50 ಅನುಪಾತದಲ್ಲಿ ಮಾಡಿ. ಅಂತಿಮವಾಗಿ ಅಧಿಕಾರಿಗಳು ಕಾರ್ಯರೂಪಕ್ಕೆ ತರೋದಾದರೂ ಕೂಡ ಯಾವುದಾದ್ರೂ ಸಭೆಯಲ್ಲಿ ಸಿದ್ದರಾಮಯ್ಯನವರು ಇಂಥದ್ದೊಂದು ನೋಟನ್ನು ಹಾಕಿದಾರಾ, ಇಂಥದ್ದೊಂದು ನಿರ್ಣಯಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರಾ, ಇಂಥದ್ದೊಂದು ತೀರ್ಮಾನವನ್ನು ಕೈಗೊಳ್ಳಿ ಅಂತೇಳಿ ಆದೇಶವನ್ನು ಹೊರಡಿಸಿದ್ದಾರಾ, ಅಂಥದ್ದು ಇದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಮೇಲೆ ತೀವ್ರವಾದಂತಹ ಒತ್ತಡ ಬಂದೇ ಬರುತ್ತೆ. ಆದರೆ ಟಿ.ಜೆ. ಅಬ್ರಹಾಂ ಕೊಟ್ಟಿರುವಂತಹ ದೂರಿನಲ್ಲಿರುವಂತಹ ಪ್ರತಿ ಅಂಶಕ್ಕೂ ಕೂಡ ಕ್ಯಾಬಿನೆಟ್ ಉತ್ತರವನ್ನು ಕೊಟ್ಟಿದೆ. ದಾಖಲೆ ಸಮೇತ ಉತ್ತರವನ್ನು ಕೊಟ್ಟು ಕ್ಯಾಬಿನೆಟ್ ನಿರ್ಣಯವನ್ನು ಕೂಡ ಅಂಗೀಕರಿಸಿದೆ. ಅಂದರೆ ಯಾರ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ 14 ಸೈಟ್ಗಳ ಹಂಚಿಕೆ ಆಗಿದೆ ಮತ್ತು ಯಾವ ಕಾರಣಕ್ಕಾಗಿ ಆಗಿದೆ, ಯಾವ ಸ್ವರೂಪದಲ್ಲಾಗಿದೆ, ಅಲ್ಲಿ ಯಾರ ತೀರ್ಮಾನ ಮುಖ್ಯ ಇತ್ತು, ಅಲ್ಲಿ ಸಿದ್ದರಾಮಯ್ಯನವರ ಇನ್ಫ್ಲೂಯೆನ್ಸ್ ಏನಾದರೂ ಇತ್ತಾ, ಯಾವ ಸ್ವರೂಪದಲ್ಲಿ ಇನ್ಫ್ಲೂಯೆನ್ಸ್ ಇತ್ತು, ಇನ್ಫ್ಲೂಯೆನ್ಸ್ ಇದ್ದರೆ ಅದಕ್ಕೆ ಪೂರಕವಾಗಿರುವಂಥ ದಾಖಲೆಗಳೇನಾರಿದ್ವಾ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ನಿರ್ಣಯವನ್ನು ಅಂಗೀಕರಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಇಡೀ ಸಂಪುಟದ ಸಚಿವರು ನಿಂತಿದ್ದಾರೆ, ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ. ಈ ವಿಚಾರದಲ್ಲಿ ಸಂಪುಟ ತನ್ನ ಒಗ್ಗಟ್ಟನ್ನು ಸಿದ್ದರಾಮಯ್ಯನವರ ಪರವಾಗಿ ವ್ಯಕ್ತಪಡಿಸಿದೆ. ಈ ಮೂಲಕ ತಮ್ಮ ಮುಖ್ಯಮಂತ್ರಿಯನ್ನ ರಕ್ಷಣೆ ಮಾಡುವಂಥದ್ರ ಕಡೆಗೆ ಸಿದ್ದರಾಮಯ್ಯನವರ ಸಂಪುಟದ ಸದಸ್ಯರು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾದಂತಹ ನಿರ್ಣಯವನ್ನು ಅಂಗೀಕರಿಸಲಾಗಿದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಮೊದಲ ಕ್ಯಾಬಿನೆಟ್ ಸಭೆ ಇದು. ಬಹಳ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಇಂತಹದ್ದೊಂದು ಕ್ಯಾಬಿನೆಟ್ ಸಭೆಯನ್ನ ಮಾಡಲಾಗುತ್ತೆ ಮತ್ತು ಇಲ್ಲಿ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ವಿರುದ್ಧವೇ ನೇರವಾದಂಥ ಆರೋಪ ಇದ್ದಂತಹ ಕಾರಣಕ್ಕಾಗಿ ಇಂಥದ್ದೊಂದು ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಏನೇನು ನಡೆದಿದೆ, ಯಾವ ಸ್ವರೂಪದಲ್ಲಿ ಕ್ಯಾಬಿನೆಟ್ನಲ್ಲಿ ಏನೇನು ಚರ್ಚೆ ಆಗಿದೆ ಅನ್ನುವಂಥ ವಿಚಾರವನ್ನು ನೋಡಿದಾಗ ಶಶಿಕಲಾ ಜೊಲ್ಲೆ ಅವರ ಮೊಟ್ಟೆ ಹಗರಣದ ಪ್ರಸ್ತಾಪವನ್ನು ಮಾಡಿದ್ದಾರೆ. ನೇರವಾದಂತಹ ದೃಶ್ಯಗಳ ಸಾಕ್ಷ್ಯ ಇತ್ತು ಶಶಿಕಲಾ ಜೊಲ್ಲೆ ಅವರ ವಿರುದ್ಧ. ಅಂಥ ಸಂದರ್ಭದಲ್ಲಿ ಏನು ಕ್ರಮವನ್ನು ಕೈಗೊಂಡ್ರು, ಶಶಿಕಲಾ ಜೊಲ್ಲೆ ಅವರ ಮೊಟ್ಟೆ ಹಗರಣದ ಪ್ರಸ್ತಾಪವನ್ನು ಕೂಡ ಮಾಡಲಾಗಿದೆ. ಶಶಿಕಲಾ ಜೊಲ್ಲೆ ವಿರುದ್ಧ ಮೊಟ್ಟೆ ಪ್ರಕರಣದ ಆರೋಪ ಬಂದಂತಹ ಸಂದರ್ಭದಲ್ಲಿ ಆಗ ಏನು ಮಾಡಲಾಗಿತ್ತು ಅನ್ನುವಂಥದ್ರ ಬಗ್ಗೆಯೂ ಕೂಡ ಇಲ್ಲಿ ಶಶಿಕಲಾ ಜೊಲ್ಲೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವತ್ತು ಅನುಮತಿಯನ್ನು ನೀಡಿರಲಿಲ್ಲ. ಯಾವುದೇ ರೀತಿಯಂಥ ಅನುಮತಿಯನ್ನು ಅವತ್ತು ರಾಜ್ಯಪಾಲರು ಕೊಟ್ಟಿರಲಿಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿರಲಿಲ್ಲ. ನೇರವಾದಂತಹ ಸಾಕ್ಷ್ಯಗಳು, ಅಲ್ಲಿ ವಿಜುವಲ್ ಸಾಕ್ಷ್ಯಗಳು ಇದ್ದಂತಹ ಸಂದರ್ಭದಲ್ಲೂ ಕೂಡ ಅಂತೇಳಿ ಸಿಎಂಗೆ ನೋಟಿಸ್ ನೀಡಿರುವಂಥದ್ದು ರಾಜಕೀಯ ಪ್ರೇರಿತವಾಗಿರುವಂತಹ ಅಂಶ. ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿವರಣೆಯನ್ನು ಕೇಳಿರುವಂತಹ, ಅವರಿಂದ ಮಾಹಿತಿಯನ್ನು ಕೇಳಿರುವಂತಹ ನೋಟಿಸ್ ಇದೆಯಲ್ಲ, ಅದು ನೇರವಾಗಿ ರಾಜಕೀಯ ಪ್ರೇರಿತವಾಗಿರುವಂಥದ್ದು. ರಾಜಭವನದ ದುರ್ಬಳಕೆ ಆಗ್ತಾ ಇರುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅನ್ನುವಂತಹ ನೇರ ಆರೋಪನ. ಅಂದರೆ ಸಾಮಾನ್ಯವಾಗಿ ರಾಜ್ಯದಲ್ಲೊಂದು ಸರ್ಕಾರ, ಕೇಂದ್ರದಲ್ಲೊಂದು ಸರ್ಕಾರ ಇದ್ದು, ಕೇಂದ್ರ ಸರ್ಕಾರದ ಪ್ರತಿನಿಧಿಯ ರೀತಿಯಲ್ಲಿರುವಂತಹ ರಾಜ್ಯಪಾಲರ ಬಗ್ಗೆ ಸಹಜವಾಗಿಯೇ ಯಾವುದಾದ್ರೂ ಇಂತಹ ಸಂಘರ್ಷಗಳು ಬಂದಂತಹ ಸಂದರ್ಭದಲ್ಲಿ ರಾಜಭವನದ ದುರ್ಬಳಕೆಯ ಆರೋಪ ಕೇಳಿ ಬರುತ್ತೆ. ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು ಕರ್ನಾಟಕದ ರಾಜ್ಯಪಾಲರಾಗಿದ್ದಂತಹ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂತಹ ಬಿ.ಎಸ್. ಯಡಿಯೂರಪ್ಪನವರ ವಿರುದ್ಧ ಆರೋಪಗಳು ಬಂದಾಗ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದಂತಹ ಸಮಯದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರಾಗಿದ್ದಂತಹ ಹಂಸರಾಜ್ ಭಾರದ್ವಾಜ್ ಅವರು ಕೊಟ್ಟಾಗಲೂ ಕೂಡ ಇದೇ ರೀತಿಯಾದಂಥ ಆರೋಪವನ್ನು ಅವತ್ತು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮಾಡಿತ್ತು. ಕಾಂಗ್ರೆಸ್ ರಾಜಭವನದ ದುರ್ಬಳಕೆ ಮಾಡಿಕೊಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಹೇಳ್ತಾ ಇದೆ, ಬಿಜೆಪಿ ರಾಜಭವನದ ದುರ್ಬಳಕೆ ಮಾಡ್ತಾ ಇದೆ ಅಂತೇಳಿ. ಕಾನೂನಿನಲ್ಲಿರುವಂತಹ ಎಲ್ಲ ಅಂಶಗಳನ್ನು ಉಲ್ಲೇಖಿಸಿ ಇವತ್ತು ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಮೂಡಾ ದಾಖಲೆಗಳನ್ನು ತರಿಸಿಕೊಂಡು ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಮೂಡಾದಲ್ಲಿ ಇದಕ್ಕೆ ಪೂರಕವಾಗಿರುವಂತಹ ಯಾವುದಾದ್ರು ದಾಖಲೆಗಳಿದಾವ, ಯಾವ ಸ್ವರೂಪದ ದಾಖಲೆಗಳಿದ್ದಾವೆ, ಅದಕ್ಕೆ ಪೂರಕವಾದಂತಹ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿವರಣೆ ಕೊಟ್ಟರೂ ಕೂಡ ನಂತರ ನೋಟಿಸ್ ಕೊಟ್ಟಿದ್ದಾರಲ್ಲ ಮುಖ್ಯಮಂತ್ರಿಯವರಿಗೆ, ಇದು ಬಹಳ ಮುಖ್ಯವಾಗಿ ಅನುಮತಿ ಕೇಳಿದ ದಿನವೇ ಸರ್ಕಾರಕ್ಕೆ ನೋಟಿಸನ್ನು ಜಾರಿಗೊಳಿಸಲಾಗಿತ್ತು. ಅಂದರೆ ಒಂದು ಕಡೆಯಿಂದ ದೂರು ಬರುತ್ತೆ, ಇಮಿಡಿಯೇಟ್ ಆಗಿ ರಾಜಭವನದಿಂದ ಸರ್ಕಾರಕ್ಕೆ ನೋಟಿಸ್ ರವಾನೆ ಆಗುತ್ತೆ. ರಾಜಭವನದಿಂದ ಯಾಕಿಷ್ಟು ಆತುರದ ನೋಟಿಸ್ ಬಂತು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕ್ಯಾಬಿನೆಟ್ ಕೇಳಿದೆ. ಸಂಪುಟ ಈ ಪ್ರಶ್ನೆಯನ್ನು ಕೇಳಿರುವಂಥದ್ದು, ರಾಜಭವನದಿಂದ ಯಾಕಿಷ್ಟು ತರಾತುರಿಯಲ್ಲಿ ಏನಿತ್ತು, ನಿಮ್ಮ ಅರ್ಜೆನ್ಸಿ ಏನಿತ್ತು, ಇಂಥದ್ದೊಂದು ನೋಟಿಸನ್ನು ಕೊಡೋದಿಕ್ಕೆ, ಇದು ರಾಜಕೀಯ ಪ್ರೇರಿತ ಅಲ್ವಾ ಅನ್ನುವಂತಹ ವಿಷಯಗಳನ್ನು ಹೇಳಿರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದಷ್ಟು ವಿಚಾರಗಳನ್ನು ನೋಡ್ತಾ ಹೋದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ
ಈ ಒಂದು ಈಗ ನಾವೇನು ಫೋಟೋವನ್ನು ಇಲ್ಲಿ ತೋರಿಸ್ತಾ ಇದೀವಲ್ಲ, ಇದು ಕ್ಯಾಬಿನೆಟ್ ಸಭೆಯ ಫೋಟೋ ಅಲ್ಲ. ಇದು ಈ ಫೋಟೋ ಇರುವಂಥದ್ದು ಮುಖ್ಯಮಂತ್ರಿಯವರ ನಿವಾಸದಲ್ಲಿ, ಅಂದರೆ ಕಾವೇರಿಯಲ್ಲಿ ನಡೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಂಬಂಧಪಟ್ಟಂಥದ್ದು. ಅದರಲ್ಲಿ ಎಲ್ಲ ಸಚಿವರುಗಳು ಕೂಡ ಭಾಗಿಯಾಗಿದ್ದರು. ಮುಖ್ಯಮಂತ್ರಿಯವರ ಪಕ್ಕದಲ್ಲಿ ಉಪಮುಖ್ಯಮಂತ್ರಿಯವರು ಕೂಡ ಕೂತ್ಕೊಂಡಿದ್ರು. ಒಂದು ಭಾಗದಲ್ಲಿ ಗೃಹ ಸಚಿವರ ಆದಿಯಾಗಿ ಹಲವು ಸಚಿವರು ಕುಳಿತಿದ್ರು. ಮತ್ತೊಂದು ಭಾಗದಲ್ಲಿ HK ಪಾಟೀಲ್, ರಾಜಣ್ಣ ಇವರೆಲ್ಲರೂ ಕೂಡ ಸೇರಿದಂತೆ ಮತ್ತಷ್ಟು ಸಚಿವರು ಅಲ್ಲಿ ಕುಳಿತಿರುವಂತಹ ಫೋಟೋ ಇದು ಬೆಳಗ್ಗೆ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಫೋಟೋ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ CM ತಮ್ಮ ಸಚಿವರಿಗೆ ಇಂಥ ವಿಚಾರಗಳನ್ನು ಹೇಳಿದ್ದಾರೆ. ದೆಹಲಿಯಿಂದ ಬರ್ತಾ ಇದ್ದಂತೆಯೇ ಸಚಿವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದಂಥವರು ಸರ್ಕಾರಕ್ಕೆ ರಾಜ್ಯಪಾಲರ ನೋಟಿಸ್ ಬಗ್ಗೆ CM ಅವರು ಪ್ರಸ್ತಾಪ ಮಾಡ್ತಾರೆ. ಇಂಥದ್ದೊಂದು ನೋಟಿಸನ್ನು ರಾಜ್ಯಪಾಲರು ನಮಗೆ ಕಳಿಸಿದ್ದಾರೆ ಅಂತ ಹೇಳಿ, ಮೂಢ ನಿವೇಶನಕ್ಕಾಗಿ ನಾನು ಯಾವುದೇ ರೀತಿಯಾದಂತಹ ರಾಜಕೀಯ ಪ್ರಭಾವವನ್ನು ಯಾರ ಮೇಲೂ ಕೂಡ ಬೀರಿಲ್ಲ, ಯಾವ ಕ್ಷಣದಲ್ಲೂ ಕೂಡ ನಾನು ರಾಜಕೀಯ ಪ್ರಭಾವವನ್ನು ಬೀರಿಲ್ಲ. ಬಿಜೆಪಿ ಅವಧಿಯಲ್ಲಿ ಕೊಟ್ಟಂತಹ ನಿವೇಶನ ಈಗ ಅದನ್ನು ಬಳಸಿಕೊಂಡು ಷಡ್ಯಂತ್ರವನ್ನು ಹೆಣೆಯಲಾಗಿದೆ ಅನ್ನುವಂತಹ ಆರೋಪವನ್ನು ಮುಖ್ಯಮಂತ್ರಿಯವರು ಮಾಡಿದ್ದಾರೆ. ನಮ್ಮ ಪಕ್ಷದವರು ವಿಪಕ್ಷದವರ ಷಡ್ಯಂತ್ರಕ್ಕೆ ಸಾಥ್ ಕೊಟ್ಟಿದ್ದಾರೆ ಅನ್ನುವಂತಹ ಬೇಸರವನ್ನು ಕೂಡ ಇದೇ ಸಂದರ್ಭದಲ್ಲಿ ಹೊರಹಾಕಿದ್ದಾರೆ. ಹೈಕಮಾಂಡ್ಗೆ ವಾಸ್ತವವನ್ನು ಮನವರಿಕೆ ಮಾಡಿಕೊಟ್ಟಿದ್ದೀನಿ, ನಾನು ಈ ವಿಚಾರದಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದ್ರ ಬಗ್ಗೆ ನಾನು ವಾಸ್ತವಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದೀನಿ ಹೈಕಮಾಂಡ್ ನಾಯಕರುಗಳಿಗೆ ಅನ್ನುವಂಥನ್ನು ಕೂಡ ಹೇಳಿದ್ದಾರೆ. ರಾಜ್ಯಪಾಲರಿಗೆ ಉತ್ತರ ಕೊಡುವ ಕೆಲಸವನ್ನು ಮಾಡೋಣ, ನಾವು ಈ ವಿಚಾರವನ್ನು ರಾಜಕೀಯವಾಗಿ ಎದುರಿಸೋಣ, ರಾಜ್ಯಪಾಲರಿಗೆ ನಾವು ಈ ವಿಚಾರದಲ್ಲಿ ಉತ್ತರವನ್ನು ಕೊಡೋಣ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ವಿರೋಧಿಸಿ ನಿರ್ಣಯವನ್ನು ಮಾಡೋಣ ಅನ್ನುವಂತಹ ಸಲಹೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ಮುಖ್ಯಮಂತ್ರಿಯವರು ನೀಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ನೀವೇ ನಿರ್ಣಯ ಮಾಡಿ ರಾಜ್ಯಪಾಲರಿಗೆ ಕಳುಹಿಸಿ, ಅಂದರೆ ನಾನು ನನ್ನ ವಿರುದ್ಧದ ಆರೋಪಗಳನ್ನು ಮಾಡಿರೋ ಕಾರಣಕ್ಕಾಗಿ ನಾನು ಕ್ಯಾಬಿನೆಟ್ಗೆ ಬರೋದಿಲ್ಲ, ನನಗೆ ನೋಟಿಸ್ ಕೊಟ್ಟಿರೋದಾಗಿ ನಾನು ಬರೋದಿಲ್ಲ, ಬಿಜೆಪಿ ವಿರುದ್ಧ ರಾಜಕೀಯವಾದಂತಹ ಹೋರಾಟವನ್ನು ನಾವು ಮಾಡೋಣ, ಅದನ್ನು ಮುಂದುವರಿಸೋಣ, ನಾವು ಈ ಪೊಲಿಟಿಕಲ್ ಫೈಟನ್ನು ನಾವು ಮಾಡಬೇಕಾಗಿದೆ ಅಂತೇಳಿ ಹೈಕಮಾಂಡ್ನ ಮುಂದಿನ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗೋಣ ಅನ್ನುವಂತಹ ಅಂಶವನ್ನು ಕೂಡ ಹೇಳಿದ್ದಾರೆ. ಅಂದರೆ ಇದು ಬಹಳ ಮುಖ್ಯವಾದಂತಹ ಒಂದು ಪಾಯಿಂಟ್ ಇಲ್ಲಿರುವಂಥದ್ದು, ಹೈಕಮಾಂಡ್ನ ಮುಂದಿನ ತೀರ್ಮಾನ. ಯಾಕಂದರೆ ಕಾಂಗ್ರೆಸ್ ಏನೇ ಮಾಡಿದರೂ ಕೂಡ, ಯಾವುದೇ ನಿರ್ಣಯಗಳನ್ನ ಕೈಗೊಂಡಾಗಲೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರೋಣ ಅನ್ನುವಂತಹ ಈ ಒಂದು ಪಾಯಿಂಟ್ ಇರುತ್ತಲ್ಲ, ಇದು ಬಹಳ ಮುಖ್ಯವಾದಂತಹ ಪರಿಣಾಮಗಳನ್ನು ಇಂತಹ ಸಂದರ್ಭಗಳಲ್ಲಿ ಬೀರುತ್ತೆ. ಯಾಕಂದರೆ ಒಂದು ವೇಳೆ ನಾಳೆ ಹೈಕಮಾಂಡ್ ಇಂಥದ್ದೊಂದು ಆರೋಪ ಇರುವಂತಹ ಸಭೆಯಲ್ಲಿ ಸಿದ್ದರಾಮಯ್ಯನವರು ಸ್ಟೆಪ್ ಡೌನ್ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನು ಏನಾದರೂ ಕೈಗೊಂಡ್ರೆ ಆಗ ಮುಖ್ಯಮಂತ್ರಿಯವರು ಅಧಿಕಾರದಿಂದ ನಿರ್ಗಮಿಸುವಂತಹ ಸಂದರ್ಭ ಕೂಡ ಉದ್ಭವ ಆಗ್ಬೋದು. ಆದರೆ ಹೈಕಮಾಂಡ್ಗೆ ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಯಾವುದೇ ರೀತಿಯಾದಂತಹ ಆರೋಪಗಳು ತಮ್ಮ ಮೇಲೆ ಏನಿದ್ದಾವಲ್ಲ, ಇವ್ಯಾವುದೂ ಕೂಡ ಸಮರ್ಪಕವಾದದ್ದಲ್ಲ, ನಾವು ಇದನ್ನು ಎದುರಿಸ್ತೀವಿ ಅನ್ನುವಂತಹ ರೀತಿಯಲ್ಲಿನೇ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಚಿವರುಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರ ಜೊತೆಗಿರುವಂತಹ ಸಭೆಯ ನಂತರ ಮಾತನಾಡಿದ್ದಾರೆ, ಶಾಸಕರು ಮಾತನಾಡಿದ್ದಾರೆ, ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ವಿರುದ್ಧ. 100% ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಬೀಳಿಸಲು ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದೆ. ನಾವು ಕಾನೂನಾತ್ಮಕ ಮತ್ತು ರಾಜಕೀಯ ಹೋರಾಟ ಮಾಡ್ತೀವಿ. ನಾವು ಈಗಲೇ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಇಡಿಯನ್ನು ಉಪಯೋಗಿಸಿಕೊಂಡು ನೀವೇನಾದ್ರೂ ಈ ರೀತಿ ಅನ್ಯ ಮಾರ್ಗಕ್ಕೆ ಇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಆ ಪ್ರತಿಭಟನೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಈ ಮೆಸೇಜ್ ಅನ್ನ ಕಳಿಸಿ ಈ ಸುಭದ್ರವಾದಂತ ಸರ್ಕಾರನ ಏನಾದ್ರೂ ಇದು ಮಾಡಿ ವ್ಯವಸ್ಥಿತವಾಗಿ ಸಂಚು ಮಾಡಿ ಆ ವ್ಯವಸ್ಥಿತ ಸಂಚಿನಲ್ಲಿ ಏನಾದ್ರೂ ಮಾಡಲಿಕ್ಕೆ ಹೊಂಟ್ರೆ ಈ ಸಾರಿ ಉಗ್ರವಾದಂತ ಪ್ರತಿಭಟನೆ ಅಲ್ಲ, ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಹೀಗೆ ಶಾಸಕರು ರಕ್ತ ಕ್ರಾಂತಿಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ಷಡ್ಯಂತ್ರ ಇದು ಅನ್ನುವಂಥ ಆರೋಪವನ್ನು ಸಚಿವರು ಮಾಡ್ತಾ ಇದ್ದಾರೆ. ಆರೋಪ ಪ್ರತ್ಯಾರೋಪಗಳು ನಿರಂತರವಾಗಿ ನಡೀತಾ ಹೋಗ್ತವೆ. ಆದರೆ ಅಂತಿಮವಾಗಿ ರಾಜ್ಯಪಾಲರು ಏನು ತೀರ್ಮಾನವನ್ನು ಕೈಗೊಳ್ತಾರೆ ಅದನ್ನು ಸರ್ಕಾರ ಹೇಗೆ ಕಾನೂನಾತ್ಮಕವಾಗಿ ಎದುರಿಸಲೇಬೇಕಾಗುತ್ತೆ. ರಾಜಕೀಯದ ಮಾತುಗಳು ಬೇರೆ, ರಾಜಕೀಯದ ಹೋರಾಟಗಳು ಬೇರೆ, ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ನಡೆಸಬೇಕಾಗಿರುವಂಥ ಹೋರಾಟ ಮತ್ತು ಅದು ಮುಂದೆ ಪಡಿಬಹುದಾಗಿರುವಂಥ ತಿರುವು ಇದೆಯಲ್ಲ, ಅದು ಬಹಳ ಕುತೂಹಲಕಾರಿಯಾಗಿರುವಂಥದ್ದು.